ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಪವರ್ ನ್ಯೂಸ್ಗೆ ಸ್ವಾಗತ. ಕಬ್ಬೂರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಯ ತುಘಲಕ್ ಆಡಳಿತ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು. ಹೌದು ವೀಕ್ಷಕರೇ, ಕಬ್ಬೂರು ಗ್ರಾಮವು ಕೆಲವು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ಅಂತ ರಚನೆಯಾಗಿದ್ದು, ಯಾವುದೇ ಆಡಳಿತ ಮಂಡಳಿ ರಚನೆಯಾಗದೇ ಇದ್ದ ಕಾರಣ ಮುಖ್ಯ ಅಧಿಕಾರಿಗಳೇ ಆಡಳಿತ ನಡೆಸುತ್ತಿದ್ದಾರೆ. ಆದರೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಿಸಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಸರಿಯಾದ ಫಲಾನುಭವಿಗಳಿಗೆ ನೀಡದೆ ಬೇಕಾಬಿಟ್ಟಿಯಾಗಿ ಸ್ಥಳೀಯರ ಗಮನಕ್ಕೆ ತರದೆ ಯೋಜನೆಗಳನ್ನು ಹಂಚುತ್ತಿದ್ದಾರೆ. ಇದೇ ರೀತಿ ತಾರತಮ್ಯ ಮಾಡುವುದನ್ನು ಕಂಡು ಪಟ್ಟಣದ ಹಿರಿಯರು, ಯುವಕರು ಪಟ್ಟಣ ಪಂಚಾಯಿತಿಗೆ ಬೀಗ ಜಡಿದು ತಹಶೀಲ್ದಾರರು ಬರುವವರೆಗೂ ಮಳೆಯಲ್ಲಿಯೇ ಪ್ರತಿಭಟನೆ ನಡೆಸಿದರು. ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಗ್ರಾಮೀಣ ಮಟ್ಟದಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿ ರಚಿಸಿ ಕೂಡಲೇ ಕೊಡಬೇಕು ಎಂದು ಪಟ್ಟು ಹಿಡಿದರು. ಮಾನ್ಯ ತಹಶೀಲ್ದಾರ್ ಸಾಹೇಬರು ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ನೋಟಿಸ್ ಕೊಡುತ್ತೇವೆ ಎಂದು ಭರವಸೆ ನೀಡಿ ಕಚೇರಿಯಲ್ಲಿ ಇದ್ದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಅಂಬಾಪ್ರಸಾದ್ ನರೋಟೆ, ಅಮೀರ್ ಸಾಬ್ ಮುಲ್ತಾನಿ, ಶಂಕರ್ ದಳವಾಯಿ, ಸಿದ್ದಪ್ಪ ಗೆವಾರಿ, ರಾಮು ಪೂಜೇರಿ, ಸುರೇಶ್ ಭಗವತಿ, ಸಿದ್ರಾಮ್ ನಾಯ್ಕ್, ಹಾಲಪ್ಪ ಹೊಸೂರೆ, ಈರಪ್ಪ ನಾಯಕ್, ನಾಗಪ್ಪ ಬಾಡದವರ್, ಶಂಕರ್ ಪೂಜೇರಿ, ಸುಧೀರ್ ತೋರ್ನಹಳ್ಳಿ, ಮಹಾದೇವ್ ದೇಸಾಯಿ, ಮುರಳೀಧರ್ ದೇಸಾಯಿ, ಭೂತಪ್ಪ ಹಿರೇಕುರಬರ್, ಭೀಮಪ್ಪ ಬೆಳಗಲಿ, ದೇವಪ್ಪ ರೊಟ್ಟಿ, ಗಂಗಪ್ಪ ಬಾನಿ, ಶಂಕರ್ ಕಾಡೇಶಿಗೋಳ್ ಮತ್ತು ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯಿತಿ ರಚನೆಯಾಗಿ ಇಲ್ಲಿವರೆಗೆ ಚುನಾವಣೆಯಾಗಿ ಆಡಳಿತ ಮಂಡಳಿ ರಚನೆಯಾಗದೇ ಇರುವುದರಿಂದ ತಾವುಗಳು ಈಗ ಆಡಳಿತದಲ್ಲಿ ಕಾರ್ಯನಿರ್ವಹಿಸುತ್ತೀರಿ. ನೀವು ಮೇಲಿಂದ ಮೇಲೆ ಪಟ್ಟಣ ಪಂಚಾಯತ್ ಕಾರ್ಯಾಲಯಕ್ಕೆ ಭೇಟಿಯಾಗದೆ ಪಟ್ಟಣದ ಜನರ ಸಮಸ್ಯೆಗಳನ್ನು ಕೇಳಲು ಸ್ಥಳೀಯ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಟ್ಟುದರ ದುರುಪಯೋಗವನ್ನು ಅವರು ಪಡೆದುಕೊಂಡಿರುತ್ತಾರೆ. ಇಲ್ಲಿ ಸರ್ಕಾರಿ ಸೌಲಭ್ಯಗಳಿಗೆ ಫಲಾನುಭವಿಗಳನ್ನು ಸರಿಯಾಗಿ ಆಯ್ಕೆ ಮಾಡದೆ ಬೇಕಾಬಿಟ್ಟಿಯಾಗಿ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಉದಾಹರಣೆಗಾಗಿ ಹೋದ ವಾರ ಹೊಲಿಗೆ ಯಂತ್ರಗಳನ್ನು ಕೊಡಲು ಆಯ್ಕೆಯಾದ ಸಾಕಷ್ಟು ಫಲಾನುಭವಿಗಳು ವಿವಿಧ ಬ್ಯಾಂಕು, ಸಹಕಾರಿ ಸಂಘಗಳಲ್ಲಿ ಠೇವಣಿದಾರರಿರುತ್ತಾರೆ. ಇವನ್ನೆಲ್ಲ ಸ್ಥಳೀಯ ಅಧಿಕಾರಿಗಳು ತಮ್ಮ ಗಮನಕ್ಕೆ ತರದೆ ಆಯ್ಕೆ ಪಟ್ಟಿ ಸಿದ್ಧಪಡಿಸಿರುತ್ತಾರೆ. ಅಲ್ಲದೆ ದಿನಾಂಕ 19/5/2025 ಉದ್ಘಾಟನೆಯಾದ ಕಾಮಗಾರಿಗಳಿಗೆ ತಮ್ಮಲ್ಲಿ ಮನವರಿಕೆ ಮಾಡಿಕೊಡುವುದೇನೆಂದರೆ, ಸದರಿ ಎಲ್ಲ ಕಾಮಗಾರಿಗಳನ್ನು ತಮ್ಮ ನೇತೃತ್ವದಲ್ಲಿ ಉದ್ಘಾಟಿಸುವುದನ್ನು ಬಿಟ್ಟು ಶಾಸಕ ಹಾಗೂ ಸಂಸದರನ್ನು ಕರೆಸಿ ನೆರವೇರಿಸುವುದನ್ನು ನೋಡಿದರೆ ಸ್ಥಳೀಯ ನಾಗರಿಕ ಅನುದಾನ ಅಥವಾ ಸ್ಥಳೀಯ ಶಾಸಕರ ಅನುದಾನ, ಸ್ಥಳೀಯ ಸಂಸ್ಥರ ಅನುದಾನ ಗ್ರಂಥದಲ್ಲಿ ನಾವು ನಾಗರಿಕರಿದ್ದೇವೆ. ಕಾರಣ ಇವೆಲ್ಲಗಳನ್ನು ನೋಡಿದರೆ ಸ್ಥಳೀಯ ಅಧಿಕಾರಿಯು ತಮ್ಮ ಮನಸ್ಸಿಗೆ ಬಂದಂತೆ ಮಾಡುವುದಾದರೆ ಮಾಡಿದ ಕೆಲಸವನ್ನೇ ಪುನಃ ಕೆಲಸ ಮಾಡುತ್ತಿದ್ದಾರೆ. ಎಲ್ಲಿ ಕೆಲಸಗಳಾಗುತ್ತಿದೆ ಅಲ್ಲಿ ಕೆಲಸಗಳನ್ನು ಮಾಡುವುದಿಲ್ಲ. ಸರಿಯಾಗಿ ಚರಂಡಿಗಳ ಸ್ವಚ್ಛತೆ ಇಲ್ಲ, ನಗರ ನೈರ್ಮಲ್ಯೀಕರಣದತ್ತ ಗಮನ ಹರಿಸುತ್ತಿಲ್ಲ. ಇನ್ನು ಮಳೆಗಾಲ ಪ್ರಾರಂಭದಲ್ಲಿ ರೋಗ ರುಜಿನಗಳು ಹಬ್ಬುವ ಸಾಧ್ಯತೆಗಳು ದಟ್ಟವಾಗಿವೆ. ಪಟ್ಟಣ ಹಾಗೂ ಅದರ ವ್ಯಾಪ್ತಿಯ ಗ್ರಾಮಗಳಲ್ಲಿ ಫಾಗಿಂಗ್ ಮೂಲಕ ಔಷಧಿ ಸಿಂಪಡಣೆಯಾಗುತ್ತಿಲ್ಲ. JMM ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳು ಅಲ್ಲಲ್ಲಿ ನಿಂತಿವೆ. ಅದಕ್ಕಾಗಿ ತೆಗೆದ ತಗ್ಗುಗಳಿಂದ ನೀರು ಅಲ್ಲಲ್ಲಿ ನಿಂತು ರೋಗ ಹರಡುವ ಭೀತಿ ಇದೆ. ಹೀಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾವಿರಾರು ಸಮಸ್ಯೆಗಳಿದ್ದರೂ ಸ್ಥಳೀಯ ಅಧಿಕಾರಿಗಳು ಕೆಲ ಪಟ್ಟಭದ್ರ ಹಿತಾಸಕ್ತಿದಾರರ ಮಾತು ಕೇಳಿ ಮಾಡಿದರಲ್ಲಿ ಕೆಲಸ ಮಾಡುವುದು ಅತಿ ಅವಶ್ಯ ಇರುವ ಕಾರ್ಯಗಳ ಕಡೆ ಗಮನ ಕೊಡುತ್ತಿಲ್ಲ. ಆದ್ದರಿಂದ ಅಂಥ ಅಧಿಕಾರಿಗಳಿಂದ ಭವಿಷ್ಯದಲ್ಲಿ ಮತ್ತು ಪಟ್ಟಣದ ಜನರು ಒಳ್ಳೆಯದನ್ನು ಬಯಸುವುದು ಹಗಲುಗನಸಿನಂತಾಗಿದೆ. ಸ್ಥಳೀಯರ ದುಡ್ಡು ಪೋಲಾಗುತ್ತಿದೆ. ಕಾರಣ ಈ ಎಲ್ಲ ಸಮಸ್ಯೆಗಳ ಕುರಿತು ಸ್ಥಳೀಯ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಇಲ್ಲವಾದರೆ ಪಟ್ಟಣ ಪಂಚಾಯತ್ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ಸೂಕ್ತ ಕ್ರಮ ಜರುಗಿಸಲು ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮಗೆ ಪಟ್ಟಣ ಪಂಚಾಯತಿಯಿಂದ ತಾರತಮ್ಯ ಮತ್ತು ಅನ್ಯಾಯವಾಗುತ್ತದೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೆಯುತ್ತಿರುವುದಿಲ್ಲ. ಅದಕ್ಕಾಗಿ ಮೇರಾಪುರಹಟ್ಟಿ, ಚಿಕ್ಕೋಡಿ ರೋಡ್, ಬಾಗಿತೋಟ್, ನಿಡಗುಂದಿ ತೋಟ್, ದಳವಾಯಿ ತೋಟ್, ಹೆಗಡೆ ತೋಟ್, ಭಗವತಿ ತೋಟ್, ಕಟ್ಟಿಕಾರ್ ತೋಟ್, ಕೆಂಗೇರಿ ಕೋಡಿ, ಗೆವಾರಿ ತೋಟ, ಮುಲ್ತಾನಿ ಕೋಡಿ, ರಜಪೂತ್ ತೋಟ್, ಬೆಳಗಲಿ ತೋಟ್, ಖಂಡೇಕರ್ ತೋಟ್, ನಾಗರಾಯ ತೋಟ್, ವಾಗ್ನವರ್ ತೋಟ್, ಹಿರೇಗೋಳಿ ತೋಟ್ ಇವುಗಳನ್ನು ಒಳಗೊಂಡು ಸ್ಥಳೀಯ ಗ್ರಾಮೀಣ ಗ್ರಾಮ ಪಂಚಾಯತಿಯನ್ನು ಹೊಸದಾಗಿ ರಚಿಸಬೇಕೆಂದು ತಮಗೆ ಹೆಂಗೆ ಬೇಕಲ್ಲ ಅವ್ರಿಗೆ ಯಾರಿಗೆ ಆಯ್ಕೆ ಮಾಡ್ಬೇಕಲ್ಲ ಅವ್ರಿಗೆ ಆಯ್ಕೆ ಮಾಡತ್ತಾರು. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಎಲ್ಲ ಕೆಲಸಗಳೊಳಗೆ ಅವ್ಯವಹಾರ ನಡೆದೈತಿ. 4ನೇದಂದ್ರೆ ನಮಗೆ ನಮ್ಮ ಪಟ್ಟಣ ಪಂಚಾಯತಿ ಬಿಟ್ಟು ಕಬ್ಬೂರು ಗ್ರಾಮೀಣ ಒಂದು ಪಂಚಾಯತಿ ಮಾಡಿರ್ತೇವೆ ನಾವು ಒಂದು ಬೇಡಿಕೆ ಇಡಾಕ್ತೀವಿ. ಈ 4 ಬೇಡಿಕೆಗಳು ಅದಾವ. ನಮ್ಮ ಮುಂದೆ ಎಲ್ಲಿ ಯಾವ ಒಂದು ಕೆಲಸ ಮಾಡತ್ತಿಲ್ಲ, ರಾಜಕಾರಣ ಮಾಡತ್ತಾರೆ. ಯಾವ್ದಾರ ಒಂದು ಪಾರ್ಟಿ ಇದು ಸಾರ್ವಜನಿಕ ಸೇವೆ ಸಂಬಂಧ ಐತೋ ಏನ್ ರಾಜಕಾರಣ ಸಂಬಂಧ ಐತೋ ನನಗೆ ಗೊತ್ತಿಲ್ಲ. ಈಗ ನಿಮಗ ಅವ್ರ ಮನೆ ತಿಳಿಸಿ ಮಾಡಿದಾರೆ ಹೇಳ್ರಿ, ನನಗೆ ನಿಮ್ಗ ತಿಳಿಸಿದಾರೆ ಅಂತ ಹೇಳಿ
ನನಗೆ ನಿಮಗೆ ತಿಳಿಸಿ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಾದ್ರೆ ಇದು SMFC ಫಂಡ 15th ಫೈನಾನ್ಸ್ ಫಂಡ ನಮ್ಮ ಫಂಡ್ ಇದು ಪಟ್ಟಣ ಪಂಚಾಯತಿ ಫಂಡ್ ಅದಕ್ಕೆ ಅಧ್ಯಕ್ಷರು ನೀವು ನಿಮ್ಮನ್ನ ಕೇಳಿ ಮಾಡ್ಬೇಕು ನಿಮ್ಮನ್ನ ಆಹ್ವಾನ ಮಾಡಲ್ದ ಅವ್ರು ಯಾರು ಬೇಕಾದವ್ರನ್ನ ಕರಿತಾರೆ ಅವ್ರು ಜನಪ್ರತಿನಿಧಿ ಅದಾರ ಅವ್ರನ್ನ ಕರೀಲಿ ನಾವು ಬೇಡ ಅನ್ನಂಗಿಲ್ಲ ಬಟ್ ಅವ್ರು ಕೊಟ್ಟಂತ ದುಡ್ಡದಾಗ ಕರೀರಲ್ಲ ನೀವು ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾರಿ ಕಿತ್ಕೊಂಡು ಹೋಗ್ತೈತೆ ಮತ್ತೊಂದು ರೋಡ್ ಮಾಡ್ತಾರೋ ಮತ್ತೆ ಅಲ್ಲೇ ರೋಡ್ ಮಾಡ್ತಾರೆ ರೋಡ್ ಅಲ್ಲೇ ಕೂತ್ರಿ ಈಗ ಒಂದು ಸ್ವಿಂಗ್ ಮಷಿನ್ ಕೊಡ್ತಾರ ತಮ್ಮ ಬಾಜುಕ್ ಯಾರ ಅವ ಲೇಬರ್ ಅದಾನ ಅವಂಗ ಕೊಡ್ತಾರ ಮತ್ತ ಒಂದ್ ಗಾಡಿ ಕೊಡ್ತಾರ ತಮ್ಗೆ ಯಾರು ಬೇಕು ಅವ್ರಿಗೆ ಕೊಡ್ತಾರ ಇದ ನಿಮ್ಗೆ ಒಂದ ಮಾತು ಹೇಳ್ಬೇಕಂತಂದ್ರ ಇಲ್ಲಿ ಆಡಳಿತ ವ್ಯವಸ್ಥೆ ಚುನಾಯಿತ ಸದಸ್ಯರು ಇಲ್ದ ಕಾರಣಕ್ಕಾಗಿ ಆಡಳಿತ ವ್ಯವಸ್ಥೆ ಹದಗೆಟ್ಟೈತಿ ಅದಕ್ಕೆ ನೀವು ಏನ್ ಕ್ರಮ ತಗೋತೀರೋ ಏನು ನಾವ್ ಇಲ್ಲಿ ಅಹೋರಾತ್ರಿ ಧರಣಿ ಕೊಂಡನು ಅಂದ್ರೆ ತಯಾರಿ ಉಪ್ಪಿಟ್ಟು ತಿಂದಾರೋ ಮಧ್ಯಾಹ್ನ ಊಟ ಮಾಡ್ತಾರೋ ಇಲ್ಲೇ ಕೊಂಡ್ತಾರೆ ನೀನೇನು ಯಾವ ರಸ್ತೆ ಮಾಡ್ತಾರ ಅವ್ರು ಒಟ್ಟು ಪೂರಾ ಕ್ಲಿಯರ್ ಮಾಡಂಗಿಲ್ಲ ಮುಂದೆ ಏನು ವ್ಯವಸ್ಥೆ ಒಟ್ಟ ಸರಿ ಇಲ್ಲ ಅದಕ್ಕೆ ಒಂದು ನಮಗೆ ಚುನಾವಣೆ ಮಾಡ್ಸಕ ಮುಂದ್ ಮ್ಯಾಲೆ ರೆಡಿ ಮಾಡ್ಸ್ರಿ ಇಲ್ಲ ನಮಗೊಂದು ಗ್ರಾಮೀಣ ಹೊಡೆದ್ ಕೊಡ್ರಿ ಮತ್ ಈ ಮನುಷ್ಯ ಇವತ್ತು ರಜಾ ಹಾಕಿ ಹೋಗಿದಾನ ಅವ್ನು ಬರ್ತಕ ನಾವು ಹೋಗಂಗಿಲ್ಲ ಅದಕ್ಕೆ ನೀವು ಅವನ ಮೇಲೆ ಆಕ್ಷನ್ ತಗೊಂಡ್ರಿ ನಾವು ಅಳಿಗಾಡ್ತೇವೆ ಇಲ್ಲ ಅಂದ್ರೆ ನಾವು ಅಳಿಗಾಡಂಗಿಲ್ಲ ನೀವು ಅವನ ಮೇಲೆ ನೀವೇನ್ ಹೇಳ್ತೀರಿ ಹೇಳ್ರಿ ವ್ಯವಸ್ಥೆ ಕುರಿತು ಒಂದು ಮನವಿಯನ್ನು ತಾವು ಸಲ್ಲಿಸಿದ್ದಾರೆ ಈ ಮನವಿಯ ಪ್ರಕಾರ ತಮ್ಮ ಮನವಿ ಪ್ರಕಾರ ಟಿ ಬಾಬು ಸರ್ ಅವರು ತಮ್ಮ ಅಧಿಕಾರಕ್ಕೆ ಉಪಯೋಗಿಸಿಕೊಂಡು ಕೆಲವು ತಾರತಮ್ಯ ಮಾಡಿದ್ದಾರೆ ಹಾಗೂ ಇನ್ನಿತರ ಉದ್ಘಾಟನಾ ಕಾಮಗಾರಿ ಬಗ್ಗೆ ಯಾವುದೇ ರೀತಿಯ ಸ್ಥಳೀಯರಿಗೆ ಒಂದು ವಿಚಾರಣೆ ತಿಳಿಸದೆ ಹಾಗೆ ಮಾಡುತ್ತಾರೆ ಹಾಗೂ ಅವರ ಮೇಲೆ ಕ್ರಮ ತಗೋಬೇಕಂತೇಳಿ ತಾವೊಂದು ಮನವಿ ಸಲ್ಲಿಸ್ತೀವಿ ಈ ಮನವಿಯನ್ನು ನಾನು ಈಗಲೇ ಇಡೀ ಪಟ್ಟಣ ಪಂಚಾಯತ್ ನಗರಾಭಿವೃದ್ಧಿ ಸಚಿವರು ಇಲಾಖೆ ಅವರಿಗೆ ಕಳಿಸಿ ಜೋಡಿ ಮಾತಾಡಿ ಒಂದು